ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ತೊಗರಿಕಾಳು ಪನ್ನೀರ್ ಕುರ್ಮಾ ಮಾಡೋಣ. ಅದಕ್ಕೆ ನಾನು 500 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ತೊಗರಿಕಾಳು ಹಸಿಕಾಳು. ಇವಾಗ ಸೀಸನ್ ಅಲ್ಲ, ನಾಳೆ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ ನಾನು ತೊಗರಿಕಾಳಲ್ಲಿ ಮಾಡ್ತಾಯಿದ್ದೀನಿ. ನಾನಿವಾಗ ಬರೀ ಏನು ರುಬ್ಕೋಬೇಕೋ ಅದಕ್ಕೆ ಮಾತ್ರ ತೊಗೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ. ನಾವು ಇವಾಗ ಮೊದಲಿಗೆ ಪನ್ನೀರ್ಗೆ ನಾವು ಸ್ವಲ್ಪ ಅರಿಶಿನ ಪುಡಿ, ಏಕೆಂದರೆ ನಾವು ಪನ್ನೀರ್ ಹಾಗೆ ಡೈರೆಕ್ಟ್ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ನಾವು ಈ ರೀತಿ ಮಾಡಿ ಸ್ವಲ್ಪ ಹೊತ್ತು ಇಟ್ಟರೆ ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಅಂದರೆ ಉಪ್ಪು ಅಷ್ಟೇ, ಪುಡಿ ಉಪ್ಪನ್ನ ಸ್ವಲ್ಪ ನೋಡಿಕೊಂಡು ನಾವು ಪನ್ನೀರ್ ಎಷ್ಟು ತೊಗೊಂಡಿರ್ತೀವಿ ಅಂತ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೋಬೇಕಾಗುತ್ತೆ, ಇಲ್ಲಾಂದರೆ ಜಾಸ್ತಿ ಉಪ್ಪಾಗುತ್ತೆ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಎತ್ತಿಡಬೇಕು. ಆವಾಗ ಉಪ್ಪು ಖಾರ ಸ್ವಲ್ಪ ಅದಕ್ಕೆ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ನಾವು ಮೊದಲಿಗೆ ಒಂದು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು, ನಾನು ತೊಗರಿಕಾಳು ತೊಗೊಂಡಿದ್ನಲ್ಲ ಅದು ಬೇಯೋಷ್ಟು ಮಾತ್ರ ನಾನು ನೀರು ಹಾಕ್ಕೊಂಡಿದ್ದೀನಿ. ಅಷ್ಟು ಮಾತ್ರನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಏಕೆಂದರೆ ಅದಕ್ಕೂ ಉಪ್ಪು ಹಿಡಿಬೇಕಲ್ವ ತೊಗರಿಕಾಳಿಗೆ. ಸ್ವಲ್ಪ ಬೇಯೋದು ಲೇಟು, ತೊಗರಿಕಾಳು ಬೇಗ ಬೇಯಲ್ಲ, ಹಾಗಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಕುಕ್ಕರ್ಗೆ ಇವಾಗ ಬೇಯಕ್ಕಿಟ್ಟಿದ್ದೀನಿ. ಇವಾಗ ಅಷ್ಟರೊಳಗೆ ನಾವು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ಹೊಸ ಥರ. ಆದ್ರೂ ಮಾಮೂಲಿ ಬಟಾಣಿ ಕುರ್ಮಾ ಗ್ರೇವಿ ಅವೆಲ್ಲ ಮಾಡ್ತೀವಲ್ಲ, ಅದಕ್ಕಿಂತ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ಈರುಳ್ಳಿ ಒಂದು ಅರ್ಧ ಹುರಿದಾದ್ಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಗ್ರೇವಿ ಮಾಡ್ಕೊಳ್ಳೋದು ಅದು ತುಂಬಾ ಈಸಿ, ಅದು ಗಟ್ಟಿ ಬರುತ್ತೆ. ಇದು ಸ್ವಲ್ಪ ತೆಳುವು ಬರುತ್ತೆ, ಹಂಗಂತ ಏನಿಲ್ಲ. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ನೋಡಿ, ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಟೊಮೊಟೊನು ಫ್ರೈ ಆಗಿದೆ. ಇದನ್ನು ತಣ್ಣಗೆ ಮಾಡಿಕೊಂಡು ನಾವು ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ಇವಾಗ ಅದೇ ಬಾಣಲಿಗೆ ನಾನು ಮತ್ತು ಒಂದು 5 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ, ಏಕೆಂದರೆ ಕಲ್ಲರು ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡು, ನಾನು ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಇಷ್ಟನ್ನು ಮಾತ್ರ ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಮೊದಲಿಗೆ ಗ್ಯಾಸ್ ಹಚ್ಬಿಟ್ಟು ಒಂದು ಬಾಣಲೆ ಇಟ್ಕೋತಾ ಇದ್ದೀನಿ. ನಾನು ಇದೇ ಬಾಣಲೆಲೇ ಮಾಡೋದ್ರಿಂದ ಅದಕ್ಕೆ ಇದೇ ಬಾಣಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಎಣ್ಣೆನಾರು ಹಾಕ್ಕೋಬೋದು, ಬೆಣ್ಣೆ ಇಲ್ಲ ಅಂದರೆ. ಇವಾಗ ಇದರಲ್ಲಿ ನಾನು ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ, ಏಕೆಂದರೆ ಉಪ್ಪು ಖಾರ ಹಾಕಿರ್ತೀವಲ್ಲ, ಈ ಥರ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಸಖತ್ತಾಗಿ ಬರುತ್ತೆ. ಹಾಗಾಗಿ ಫ್ರೈ ಮಾಡಿ ಒಂದು ಬೌಲ್ಗೆ ಎತ್ತಿಟ್ಕೋತೀನಿ ಸಪ್ರೇಟು. ಮತ್ತು ಅದೇ ಬೌಲ್ಗೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸ್ವಲ್ಪ ಬೆಣ್ಣೆನೂ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನಾವು ಏನು ರುಬ್ಬಿಟ್ಟಿದ್ವಿ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಟೊಮೊಟೊ, ಅದನ್ನು ನಾವು ಈ ಬೆಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಅಂದರೆ ಫ್ರೈ ಮಾಡಿರ್ತೀವಲ್ಲ, ಅಷ್ಟು ಹಸಿ ಸ್ಮೆಲ್ ಏನಿರಲ್ಲ, ಆದ್ರೂ ಸ್ವಲ್ಪ ಇರಲಿ ಅಂತ ಬೆಣ್ಣೆಲಿ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟು ಬರುತ್ತೆ. ಹಾಗಾಗಿ ನಾನು ಫ್ರೈ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಅಷ್ಟರೊಳಗೆ ಜಾರ್ಗೆ ನಾನು ಮತ್ತೆ ಅದೇ ಜಾರ್ಗೆ ಒಂದು 5 ಬ್ಯಾಡಗೆ ಮೆಣಸಿನ್ಕಾಯಿ ಫ್ರೈ ಮಾಡಿದ್ನಲ್ಲ ಅದು, ಮತ್ತು ತೆಂಗಿನಕಾಯಿ, ಮತ್ತು ಸ್ವಲ್ಪ ಸೋಂಪು ಕಾಳು ಅಂತಾರಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು 10 ಗೋಡಂಬಿ ಮತ್ತು ಒಂದು 10 ಬಾದಾಮಿ, ಇಷ್ಟನ್ನ ನಾವು ರುಬ್ಕೋಬೇಕಾಗುತ್ತೆ. ಈಗ ಅಷ್ಟರೊಳಗೆ ನೋಡಿ, ಇದು ಸ್ವಲ್ಪ ಫ್ರೈ ಆಗ್ತಾಯಿದೆ, ನೀರಿನಂಶ ಎಲ್ಲ ಹೋಗಿ ಕುದೀತಾ ಇದೆ.
ಇವಾಗ ಇದಕ್ಕೆ ನಾವು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಏಕೆಂದರೆ ಇವಾಗ ಹಾಕ್ಕೊಂಡ್ರೆ ಫಸ್ಟಿಗೆ ಹಾಕ್ಕೊಂಡ್ರೆ ಹಾಕೋದ್ಕಿಂತ ಇವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಫ್ಲೇವರು ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಅದು ಫ್ರೈ ಆಗೋ ಅಷ್ಟೊತ್ತಿಗೆ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಪೇಸ್ಟ್ ಆಗಿದೆ. ಇವಾಗ ನಾವು ಇದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಟೊಮೊಟೊ ಎಲ್ಲ. ಅದ್ರ ಜೊತೆಗೆ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಜಾರಲ್ಲಿರೋದೆಲ್ಲ ಹಾಕ್ಬಿಟ್ರೆ ನೋಡಿ, ಒಂದು ಮೀಡಿಯಮಲ್ಲಿ ಹಾಕ್ಕೊಳ್ಳಿ. ನೀರು ಜಾಸ್ತಿ ಹಾಕ್ಕೋಬೇಡಿ ಫಸ್ಟಿಗೆ. ಇವಾಗ ನಾನು ಅದು ಕುದಿಯೋಕ್ಕೆ ಬಿಟ್ಟಿದ್ದೀನಿ, ಕುದೀತಾ ಇರಲಿ. ಇವಾಗ ಅಷ್ಟರೊಳಗೆ ನಾನು ಒಂದು ಚಿಕ್ಕ ಬಾಣಲಿಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ. ಬೇಕು ಅಂದರೆ ಎಣ್ಣೆನೇ ಹಾಕ್ಕೋಬೋದು. ಒಂದೇ ಒಂದು ಪೀಸ್ ಚಕ್ಕೆ, 2 ಲವಂಗ, 2 ಏಲಕ್ಕಿ, 1 ಪಲಾವ್ ಎಲೆ ಮತ್ತು 2 ಪೀಸು ಮರಾಠಿ ಮೊಗ್ಗು ಅಥವಾ ಕಲ್ಲುವ ಅಂತಾರೆ, ಯಾವ ಥರನೋ ಆ ಥರ. ಬಟ್ ಇವಾಗ ಅದಕ್ಕೆ ನಾವು 1 ಸ್ಪೂನ್ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಈ ಥರ ಮಾಡೋದ್ರಿಂದ ನಮಗೆ ಮಸಾಲೆ ಜಾಸ್ತಿ ಅಂತ ಅನಿಸೋದಿಲ್ಲ. ಸ್ಟಾರ್ಟಿಂಗಿಗೆ ಹಾಕಿದ್ರೆ ಆ ಫ್ಲೇವರೇ ತುಂಬಾ ಇರುತ್ತೆ. ಬಟ್ ತಿಂದಾಗೆಲ್ಲ ಅದೇ ಥರ ಟೇಸ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಇದು ಒರಿಜಿನಲ್ ಟೇಸ್ಟ್ ಬರುತ್ತೆ. ಇವಾಗ ನೋಡಿ, ಇದು ಚೆನ್ನಾಗಿ ಸ್ವಲ್ಪ ಕುದಿಯೋಕೆ ಆಗ್ತಾಯಿದೆ. ಇವಾಗ ನಾವು ತೊಗರಿಕಾಳು ಬೇಯಿಸಿದ್ವಲ್ಲ, ಆ ನೀರು ನಾನು ಸ್ವಲ್ಪನೇ ಇಟ್ಕೊಂಡಿರೋದ್ರಿಂದ ಅದು ಮತ್ತು ತೊಗರಿಕಾಳು ಎರಡನ್ನೂ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಮೀಡಿಯಮಾಗಿ ಕುರ್ಮಾಗೆ ರೆಡಿಯಾಗಿದೆ. ಇವಾಗ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷಕ್ಕೆ ನಾನು ಮಾಮೂಲಿ ಮಸಾಲೆದು ಖಾರದ ಪುಡಿ ಎಲ್ಲನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ನಲ್ಲ, ಅದನ್ನು ಇದ್ರೊಳಗೆ ಹಾಕ್ಕೋಬೇಕು. ಇದು ಈ ಥರ ಮೇಲೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ನೀರಿನಂಶ ಬೇಕೋ ಅಷ್ಟು, ಅಂದರೆ ಇವಾಗ ಸ್ಟಾರ್ಟಿಂಗಲ್ಲಿ ನೀರು ಥರ ಅನಿಸುತ್ತೆ, ಚೆನ್ನಾಗಿ ಕುದ್ಮೇಲೆ ಗಟ್ಟಿಯಾಗುತ್ತೆ. ಇವಾಗ ನಾವು ಕಾಳು ಬೇಯೋದಕ್ಕೂ ಹಾಕಿದ್ದೀವಿ ಮತ್ತು ಪನ್ನೀರ್ಗೂ ಹಾಕಿರೋದ್ರಿಂದ ಉಪ್ಪನ್ನ ನಾವು ನೋಡಿಕೊಂಡು ಹಾಕಬೇಕಾಗುತ್ತೆ ಟೇಸ್ಟಿಗೆ ತಕ್ಕನಾಗಿ. ಇವಾಗ ನಾವು ಧನಿಯಾ ಪುಡಿನ ಉಪ್ಪು ಸ್ವಲ್ಪ ಹಾಕ್ಕೊಂಡು ಧನಿಯಾ ಪುಡಿನ 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನಾನು 1 ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ನಲ್ವ, ಹಾಗಾಗಿ 2 ಸ್ಪೂನ್ ಧನಿಯಾ ಪುಡಿನ ಮೇಲ್ಗಡೆ ಉದುರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಹಾಗೇ ರುಬ್ಕೋಬೋದು. ನಾನು ಈ ಥರನೇ ಮಾಡ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಇವಾಗ ನೋಡಿ ಕುದೀತಾ ಇದೆ. ನಾವು ಪನ್ನೀರನ್ನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಾಮೂಲಿ ನಾವು ಯಾವ್ಯಾವ ಥರನೋ ಮಾಡ್ತಾಯಿರ್ತೀವಿ, ಅದಕ್ಕಿಂತ ಇದು ಒಂಥರ ಡಿಫ್ರೆಂಟಾಗಿದೆ. ಟೇಸ್ಟು ತುಂಬ ಚೆನ್ನಾಗಿದೆ. ಮಸಾಲೆ ಹೆವಿ ಅನಿಸಲ್ಲ. ವಯಸ್ಸಾದವ್ರಿಗೆಲ್ಲ ಅಯ್ಯೋ ಗ್ಯಾಸ್ಟ್ರಿಕ್ ಆಗುತ್ತೆ, ಎದೆ ಉರಿಯುತ್ತೆ, ಇದನ್ನು ಈ ಥರ ಮಾಡಿಕೊಂಡ್ರೆ ಎದೆ ಉರಿ ಏನೂ ಬರೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಜಾಸ್ತಿ ಪ್ರೆಸ್ ಮಾಡಬೇಡಿ, ಸಾಫ್ಟಾಗಿರುತ್ತೆ ಪನ್ನೀರು. ಇವಾಗ ನೋಡಿ ಕುದೀತಾ ಇದೆಯಲ್ಲ, ಇವಾಗ ಸ್ವಲ್ಪ ಕಸೂರಿ ಮೇಥಿನ ನಾವು ಹಾಕ್ಕೊಳ್ಳೋಣ. ಚೆನ್ನಾಗಿ ಕುದ್ರೆ, ಅಂದರೆ ಜಾಸ್ತಿ ಎಣ್ಣೆನೂ ಇರಲ್ಲ, ಸ್ವಲ್ಪನೇ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ. ಇವಾಗ ನೋಡಿ ಪನ್ನೀರು ತೊಗರಿಕಾಳು ಪನ್ನೀರ್ ಕುರ್ಮ ರೆಡಿ ಆಯಿತು. ಇವಾಗ ಇದಕ್ಕೆ ನಾವು ಪೂರಿ ಮಾಡ್ಕೊಳ್ಳೋಣ. ನಾನು ಪೂರಿಗೆ ಗೋಧಿ ಹಿಟ್ಟು, ಇದ್ರ ಜೊತೆಗೆ ನೀವು ಮೈದಾ ಬೇಕಾದರೂ ಅರ್ಧ ತೊಗೋಬೋದು. ಮೈದಾಗಿನ ನಾನು ಒಂದು 1/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಒಂದು ಹದವಾಗಿ. ತುಂಬಾ ಟೇಸ್ಟಾಗಿರುತ್ತೆ. ಮತ್ತು ನೀವು ಪರೋಟ, ಪೂರಿ, ದೋಸೆ ಯಾವುದಕ್ಕೆ ಬೇಕಾದರೂ ಸೆಟ್ ಆಗುತ್ತೆ ಇದು. ಅನ್ನಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮತ್ತು ಗೀ ರೈಸ್ಗೂ ಒಂಥರ
ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಕಲಸಿದ್ದಾಯಿತು. ಸ್ವಲ್ಪ ಮೇಲ್ಗಡೆ ಆಯಿಲ್ ಹಾಕ್ಕೊಂಡು ಈ ಥರ ಇಟ್ಟರೆ ಹಿಟ್ಟು ಒಣಗೋದಿಲ್ಲ ಮತ್ತು ಸಾಫ್ಟ್ನೆಸ್ಸು ಹಾಗೇ ಇರುತ್ತೆ. ಹಾಗಾಗಿ ಇವಾಗ ಕಲಸಿ ಒಂದು ಅರ್ಧ ಗಂಟೆ ಎತ್ತಿಟ್ಟು ಮತ್ತು ನಾನಿವಾಗ ಗ್ಯಾಸ್ ಹಚ್ಚಿ ನಾನು ಬಾಣಲಿಗೆ ಇಟ್ಕೋತಾ ಇದ್ದೀನಿ. ಏಕೆಂದರೆ ನಾನು ಪೂರಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಚಪಾತಿನೂ ಮಾಡ್ತಾಯಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಮಾಡ್ಕೋಬೋದು. ಇವಾಗ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅಂದರೆ ಪೂರಿನೇ ದೊಡ್ಡದಾಗಿ ಮಾಡ್ತೀರೋ ಚಿಕ್ಕದಾಗಿ ಮಾಡ್ತೀರೋ ಅದ್ರ ಮೇಲೆ ನೀವು ಆಯಿಲ್ ಹಾಕ್ಕೋಬೇಕು. ಇವಾಗ ನೋಡಿ ತುಂಬ ಸಾಫ್ಟಾಗಿ ಆಗಿದೆ. ಈ ಥರ ಸ್ಮಾಲ್ ಉಂಡೆಗಳು ಮಾಡ್ಕೋಬೇಕು, ಒಂದೆರಡು. ಅಂದರೆ ನಿಮಗೆ ದೊಡ್ಡದು ಬೇಕು ಅಂದರೆ ಜಾಸ್ತಿ ದಪ್ಪ ಮಾಡ್ಕೋಬೋದು, ತುಂಬ ಚಿಕ್ಕದು ಬೇಕು ಅಂದರೆ ಚಿಕ್ಕ ಉಂಡೆ ಮಾಡ್ಕೋಬೋದು. ಯಾರ್ಯಾರು ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ನೋಡಿ. ಇವಾಗ ಅಂದರೆ ನೀವು ಅರಿಯೋವಾಗ ತುಂಬ ಪ್ರೆಸ್ಸಿಂಗ್ ಮಾಡಿ ಅರಿಯಬಾರ್ದು, ಒಂದು ಸ್ಮೂತಲ್ಲಿ ಅರಿಯಬೇಕು ಪೂರಿನ ಯಾವತ್ತೂ. ಏಕೆಂದರೆ ಒಂದು ಸೈಡು ತೆಳುವಾಗುತ್ತೆ, ಒಂದು ಸೈಡು ದಪ್ಪ ಆಗುತ್ತೆ, ಆವಾಗ ಚೆನ್ನಾಗಿರಲ್ಲ. ಬೇಯಿಸುವಾಗ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯಲ್ಲ. ಹಾಗಾಗಿ ಒಂದು ಮೀಡಿಯಮಲ್ಲಿ ಹರ್ಕೋಬೇಕು. ಮತ್ತು ತೀರಾ ತೆಳುವು ಅರಿಬಾರ್ದು ಪೂರಿನ, ತೀರಾ ದಪ್ಪನೂ ಅರಿಬಾರ್ದು, ಒಂದು ಮೀಡಿಯಮಲ್ಲಿ ಅರಿಬೇಕು. ಆವಾಗ ಪೂರಿ ಚೆನ್ನಾಗಿ ಸಾಫ್ಟಾಗೂ ಇರುತ್ತೆ ಮತ್ತು ಒಳಗಡೆ ಎಲ್ಲ ಬೆಂದಿಲ್ಲ ಅನ್ನೋ ಥರ ಏನಿಲ್ಲ, ಚೆನ್ನಾಗಿ ಬೇಯುತ್ತೆ. ಮತ್ತು ಲೇಯರಾಗೂ ಮಾಡ್ಬೋದು. ಅದು ಫೋಲ್ಡಿಂಗ್ ಮಾಡಿ ಹರಿದ್ರೆ ಅದು ಲೇಯರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಪೂರಿ. ಅದೂ ಈ ಥರ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಆಗೋಗುತ್ತೆ ನೋಡಿ. ಅಂದರೆ ಎಣ್ಣೆ ತುಂಬ ಚೆನ್ನಾಗಿ ಕಾಯ್ದಿರಬೇಕು ಪೂರಿಗೆ, ಆವಾಗ ಹಾಕಿದ್ರೇ ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ಥರ ನಾನು ಕಲಸಿರೋದಿನಲ್ಲ ಅದು ತುಂಬಾ ಉಬ್ಬಿ ಬರುತ್ತೆ ಪೂರಿ. ಅಂದರೆ ಎಣ್ಣೆ ಸ್ವಲ್ಪ ಇನ್ನು ಕಾಯಬೇಕಿತ್ತು, ನಾನು ಹಾಗೆ ಹಾಕಿದ್ದೀನಿ. ಎಣ್ಣೆ ಕಾಯ್ದರೆ ಬಾಣಲಿಲಿ ನಾವು ಪೂರಿ ಹಾಕಿದ ತಕ್ಷಣವೇ ಉಬ್ಬಿಬಿಡುತ್ತೆ, ಹೋಗೋದೇ ಇಲ್ಲ, ಅಷ್ಟು ಇದಾಗಿ ಉಬ್ಬಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇದು ಸ್ವಲ್ಪ ಉಬ್ಬಿತು, ಬಟ್ ಎಣ್ಣೆ ಅಷ್ಟು ಕಾಯ್ದಿಲ್ಲ, ಇನ್ನು ಚೆನ್ನಾಗಿ ಕಾಯಬೇಕು ಎಣ್ಣೆ, ಆವಾಗಲೇ ಅದು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ಮಾತ್ರ. ಇದೇ ಥರ ಕಲಿಸ್ಕೊಳ್ಳಿ, ಸಖತ್ತು ಚೆನ್ನಾಗಿ ಬಂದಿರುತ್ತೆ ನೋಡಿ. ಇದೇ ಥರ ಉಬ್ಬಿ ಬರುತ್ತೆ, ಕಲ್ಲರು ಚೆನ್ನಾಗಿದೆ. ಇವಾಗ ರೆಡಿ ಆಯಿತು. ಹೀಗೆ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.